ಏನು ಮುದುಗಿರಿ ಪಂಚಾಯತಿ ಮುದುಗಿರಿಗೆ ಬೇಕಂತ ನಾವು ಸತತವಾಗಿ ಇವತ್ತು 15ನೇ ದಿವಸ. ಯಾಕೋ ಒಂದ್ ಕಡೆ ಜನರ ಮನಸ್ಥಿತಿ ಆ ಭಾಗದ ಮುದುಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಮತ್ತೆ ಆ ಭಾಗದ ನಾಯಕರುಗಳಾಗಿರ್ಬೋದು ಕಡೆಗಣಿಸ್ತಾ ಇದ್ದಾರೆ ಮುದುಗಿರಿ ಗ್ರಾಮಸ್ಥರನ್ನ. ನಾವೇನು ಅವ್ರ ಆಸ್ತಿನ ಕೇಳ್ತಾ ಇಲ್ಲ, ಏನೂ ಇಲ್ಲ. ನಮ್ಮ ಪಂಚಾಯಿತಿ 33 ವರ್ಷದಿಂದ ಸತತವಾಗಿ ಮುದುಗಿರಿ ಗ್ರಾಮವನ್ನ ವಂಚನೆ ಮಾಡಿದ್ದಾರೆ. ಆ ವಂಚನೆ ಮಾಡಿರೋದನ್ನ ಸರಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಏನೂ ಕೇಳ್ತಾ ಇಲ್ಲ. ಅವ್ರ ಮನೆ ಕೇಳ್ತಾ ಇಲ್ಲ, ಅವ್ರ ಬಂಗ್ಲೆ ಕೇಳ್ತಾ ಇಲ್ಲ. ವಂಚನೆ ಮಾಡ್ತಕ್ಕಂಥದ್ದನ್ನ ಸರಿ ಮಾಡ್ಕೊಳ್ಳಿ. ಮುದುಗಿರಿ ಗ್ರಾಮಸ್ಥರಲ್ಲಿ ಮನುಷ್ಯರೇ ಇರೋದು, ದೇವುಗಳಲ್ಲ. ಯಾಕೋ ಮುದುಗಿರಿ ಪಂಚಾಯಿತಿಯನ್ನ ಮುದುಗಿರಿ ಕೊಡೋದಕ್ಕೆ ನಿಮ್ಗೆ ಯಾಕೆ ಅಷ್ಟು ನೋವು? ಇದನ್ನ ಆ ಭಾಗದ ಜನರು ಅರ್ಥ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ ಪಂಚಾಯತಿ ಇಷ್ಟು ವರ್ಷದಿಂದ ಇಲ್ಲೇ ಇತ್ತು. ಹೌದು, ಇಟ್ಟಿದ್ದೀರಾ. ಯಾವ ಬೇಸ್ ಮೇಲೆ ಇಟ್ಟಿದ್ದೀರ ನೀವು? ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾವ ಬೇಸ್ ಮೇಲೆ ನೀವು ಮುದುಗಿರಿ ಪಂಚಾಯಿತಿಯನ್ನ ಗಡ್ಡೂರಲ್ಲಿ ಇಷ್ಟು ವರ್ಷ ನೀವು ಆಡಳಿತ ನಡೆಸಿದ್ರಿ? ತಪ್ಪು ನೀವು ಮಾಡಿ ಇವತ್ತು ಮುದುಗಿರಿಗೆ ಯಾಕೆ ನೀವು ತಪ್ಪಾಗಿ ತೋರಿಸ್ತಾ ಇದ್ದೀರಾ? ಇದನ್ನ ಕಲಿಸ್ತಾ ಇದೀವಿ. ಈಗಾಗಲೇ ಆದಷ್ಟು ಲೇಟ್ ಮಾಡಿದ್ದೀರಾ. ಇವತ್ತು ಈ ಮೊನ್ನೆನೂ ಒಂದು 13ನೇ ತಾರೀಕು ಏನು 13ನೇ ದಿನ ಹೋರಾಟದ ದಿನದಂದು ಒಂದು ಗ್ರಾಮ ಸಭೆ, ವಿಶೇಷ ಗ್ರಾಮ ಸಭೆ ಮಾಡ್ತಾರೆ. ಅದರಲ್ಲಿ ಮುದುಗೇರಿ ಗ್ರಾಮಸ್ಥರನ್ನು ಬಿಟ್ಟು ಎಲ್ಲಾ ಗ್ರಾಮಸ್ಥರು ಒಂದು ಸೇರ್ಕೊಂಡು ಒಂದು ವೋಟಿಂಗ್ ಸಹಿ ಸಂಗ್ರಹಣ ಮಾಡಕ್ ಹೋಗ್ತಾರೆ. ಇದು ಯಾವ ಆದೇಶದಲ್ಲಿ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಕೇಳಿದ್ರೆ DC ಆದೇಶ ಅಂತಾರೆ. ಆಯ್ತು ಸ್ವಾಮಿ, DC ಆದೇಶ ಪಾಲನೆ ಮಾಡಿ. ಸರ್ಕಾರದ ಆದೇಶ ಎಲ್ಲಿ ಪಾಲನೆ ಮಾಡ್ತಾ ಇದ್ದೀರಾ? ಗೆಜೆಟ್ ಅಲ್ಲಿ ಏನಿದೆ? ಮುದುಗೆರೆ ಇವತ್ತು ಕೇಂದ್ರ ಸ್ಥಾನ ಏನಿದೆ? ಮುದುಗೆರೆ ಇವತ್ತು ನಾನು ಕೇಳ್ತಾ ಇದ್ದೀನಿ ಗಡ್ಡೂರು ಪಂಚಾಯಿತಿಯ ಮುದುಗಿರಿ ಪಂಚಾಯಿತಿ ವ್ಯಾಪ್ತಿ ಎಲ್ಲಾ ಮುಖಂಡರನ್ನ, ನಿಮ್ಮ ಏನು 34, 26, 27 ಹಳ್ಳಿಗಳು ನಿಮ್ಗೆ ಸೇರತ್ತೆ. ನಿಮ್ಮ ಗ್ರಾಮ ಮಾತ್ರ ಗಡ್ಡೂರು ಬಂದ್ರೆ ಗಡ್ಡೂರು ಅಂತ ಬರ್ತದೆ, ಪಂಚಾಯಿತಿ ಅಂತ ಬಂದ್ರೆ ಮುದುಗೆರೆ ಅಂತ ಬರ್ತದೆ. ದಯವಿಟ್ಟು ನಿಮ್ಮ ಈ ಸ್ವತ್ತುಗಳನ್ನ ಸ್ವಲ್ಪ ಎತ್ತಿ ನೋಡ್ಕೊಳ್ಳಿ, ಯಾವ್ದಿದೆ ಅಂತ. ಇಷ್ಟು ವರ್ಷ ವಂಚಿಸಿರೋದು ಸಾಕು. ನಮ್ಮ ಪಂಚಾಯತಿ ನಮ್ಗೆ ಬಿಟ್ಕೊಡಿ. ಇಲ್ಲವಾದಲ್ಲಿ ಉಗ್ರದ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಇವತ್ತಿನ ಚರ್ಚೆ ಆಗ್ತಾ ಇದೆ, ಇವತ್ತಿಂದ ನಾಳೆ ಏನೇನು ಸ್ಟೆಪ್ ತಗೋಬೇಕು ಅಂತ. ನೀವು ಇದೇ ತರ ವಿಳಂಬ ಮಾಡ್ತಾ ಇದ್ರೆ ನಾವು ಇನ್ನ ಕಾನೂನು ಕೈ ತಗೊಳ್ಳೋ ಹೋರಾಟಗಳು ಮಾಡ್ತೀವಿ ಅಂತ ಪ್ರತಿ ಸಾರಿ ಹೇಳ್ತಾನೆ ಬಂದಿದೀವಿ. ಇನ್ನು ಮುಂದೆ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಹಾಗಾಗಿ ನೀವು ನಮ್ಮ ಪಂಚಾಯತಿನ ನಮಗೆ ಬಿಟ್ಕೊಡಿ. ಸರ್ಕಾರದಲ್ಲಿ ನಾವೇನು ನಮ್ಮ ಇವತ್ತು ಮೊನ್ನೆ ಎಲ್ಲ ನಡೆದಿರೋ ವಿಚಾರನೂ ಕೇಳಿದ್ವಿ. ಸಹಿ ಸಂಗ್ರಹಕ್ಕೆ ನಾವು ಅರ್ಧರಲ್ಲಿ ಪೇಪರ್ ಅಲ್ಲಿ ಮಾಹಿತಿ ಕೊರತೆಯಿಂದ ಹಾಕಿದ್ದಾರೆ. ನಾನು ಅವನ್ ಪ್ರಶ್ನೆ ಮಾಡ್ತೀವಿ, ಯಾವ್ದೋ ಒಂದು ಪ್ರಜಾವಾಣಿಯಲ್ಲಿ ನೋಡಿದೆ ನಿನ್ನೆ. ನಾವು ಮುದುಗೇರಿಯವರು ಗ್ರಾಮಸ್ಥರು ಮಾತ್ರ ಹೆಚ್ಚು ಕಮ್ಮಿ 800 ಜನ ಬಂದಿದ್ರು ಸಹಿ ಸಂಗ್ರಹಣಕ್ಕೆ. ಕಣ್ಣು ಹೋಗಿತ್ತಾ? 100-105 ಜನ ಅಂತ ಹೇಳ್ತಾರೆ. 90 ಜನ ಏನೋ ಸಹಿ ಹಾಕಿದ್ದಾರೆ. ಕೆಲವರು ಅದನ್ನ ಇದು ಮಾಡ್ಬಿಟ್ಟು ಸಂಘಟನೆಯವರೇನೋ ಅಡ್ಡಿ ಕಟ್ಟಿ ಕಳ್ಕೊಂಡು ಹೋದ್ರು. ಸಹಿ ಸಂಗ್ರಹಣ ಮಾಡಕ್ಕೆ ನಮ್ಗೆ ಯಾಕೆ ಮನಸ್ಸು ಒಪ್ಪಿಲ್ಲ ಅಂದ್ರೆ, ಎಲ್ಲಾ ಗ್ರಾಮದ ಎಲ್ಲಾ ಜನಾಂಗಕ್ಕೆ ಬರ್ಬೇಕಾಗಿತ್ತು. ಪಕ್ಕದ ಆಂಧ್ರ ಕಡೆಯಿಂದಾನು ಸ್ವಲ್ಪ ಮುಸಲ್ಮಾನರನ್ನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ ಅಲ್ಲಿ ಇದು ಬಿಡ್ತಾ ಇದ್ದಾರೆ, ಕುರ್ಗಿಲ್ ಬಿಟ್ಟಂಗ್ ಬಿಡ್ತಾ ಇದ್ದಾರೆ. ನಾವು ಒಪ್ಕೋಬೇಕ ಇದನ್ನ? ಅಲ್ಲಿನ ಆ ಭಾಗದ ಏನ್ ಮೆಂಬರ್ಸ್ ಇದ್ದಾರೆ ಅದ್ನ್ಯಾರೋ ಇದಾರೆ, ಅವರೆಲ್ಲ ಕೆಲವರು ಅವರು ಯಾರೋ ಲಿಂಗಾರೆಡ್ಡಿ, ಮರ್ರೆಡ್ಡಿ, ಅವನ್ ಯಾರೋ ಇನ್ನೊಬ್ರ ಗಣೇಶು, ಇನ್ಯಾವ್ರ ಮುಸಲ್ಮಾನ್ 3-4 ಜನ. ಇವ್ರಿಗೆಲ್ಲ ಕಾದಿದೆ. ಇವತ್ತಿಲ್ಲ ನಾಳೆ ಇವನ್ನ ಅಷ್ಟು ಸುಮ್ನೆ ಬಿಡಲ್ಲ ನಾವು. ಇದು ಓಪನ್ ಚಾಲೆಂಜು. ಅವ್ರಿಗೆ ಗೊತ್ತಾಗ್ಬೇಕು ನಾವೇನು ಅಂತ. ನಿಮ್ಮ ಅಪ್ಪನ ಸೊತ್ತೆ ನಾವು ಕೇಳ್ತಾ, ನಮ್ಮ ಪಂಚಾಯತ್ ನಾವು ಕೇಳ್ತಾ ಇದೀವಿ. ಇದಕ್ಕೆ ಬೆಂಬಲ ಕೊಡ್ತಾ ಇರೋ ಅಷ್ಟೇ. ಇದಕ್ಕೆ ಯಾರ್ಯಾರು ಬೆಂಬಲ ಕೊಡ್ತಾ ಇದಾರೋ ಅವನು ಸುಮ್ನೆ ಬಿಡಲ್ಲ. ನಾವು ಶಾಂತಿಯುತವಾಗಿ ನ್ಯಾಯಯುತವಾಗಿ ಬೇಡಿಕೆ ಇಟ್ಟಿದ್ದೀವಿ. ಇದನ್ನ ಬಿಟ್ಟು ನೀವ್ ಏನೇನ್ ಮಾಡ್ತಾ ಇದ್ದೀವಿ ಎಲ್ಲ ಗಮನದಲ್ಲಿ ಹಾಕೊಂತಾ ಇದ್ದೀವಿ. ನೀವು ನಮ್ಮ ಸಹೋದರ ಅನ್ಕೊಂಡಿದ್ದೀವಿ. ಆದ್ರೆ ನೀವು ಅದನ್ನ ಭಾವನೆಯನ್ನ ಮರೆಮಾಚಿ ನೀವೇನೋ ಮಾಡಕ್ ಹೊರಟಿದ್ದೀರಾ. ದಲಿತರನ್ನ ಉರುಳೆಬ್ಸಿದ್ರೆ ಅವ್ರು ಏನು ಅಂತ
ನಿಮ್ಗೆ ಮುಟ್ಟು ನೋಡ್ಕೋಬೇಕಾಗತ್ತೆ, ಅದನ್ನ ಎತ್ತಿ ತೋರಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ.